ದೆಹಲಿ ಭೇಟಿ ವೇಳೆ ಉಪಮುಖ್ಯಮಂತ್ರಿ ನಿಗೂಢ ಹೇಳಿಕೆ. ನಮ್ಮ ಅನುಕೂಲಕ್ಕೆ ಯಾವಾಗ ಯಾರನ್ನ ಭೇಟಿ ಮಾಡಬೇಕು ಮಾಡ್ತೇವೆ. ನನ್ನ ಭೇಟಿಗಳ ಮಾಹಿತಿ ನಾನು ಬಹಿರಂಗಪಡಿಸೋದಿಲ್ಲ. ಪ್ರತಿಯೊಂದು ಕಾಲವೇ ಉತ್ತರ ನೀಡುತ್ತೆ, ಮಾರ್ಮಿಕವಾಗಿ ನುಡಿದಿರೋ ಡಿಕೆಶಿ. ಲಕ್ಕುಂಡಿಯಲ್ಲಿ ಮುಂದುವರೆದ ಉತ್ಖನನ. ನಾಗಮಣಿಯೊಂದಿಗೆ ಇರುವ ಸರ್ಪದ ಹೆಡೆಯ ಆಕೃತಿಯ ಕಲ್ಲು ಸಿಕ್ಕಿದೆ. ಉತ್ಖನನ ನಡೆಯುತ್ತಿರುವ ಸ್ಥಳದ ಪಕ್ಕದಲ್ಲಿ ಬೃಹತ್ ಹಾವೊಂದು ಕಾಣಿಸಿಕೊಂಡಿದೆ. ಬಾಲಿವುಡ್ನಲ್ಲಿ ಕೋಮು ಮನಸ್ಥಿತಿಯ ಕಾರಣ ನನಗೆ ಅವಕಾಶ ಸಿಗುತ್ತಿಲ್ಲ. ಈ ಹೇಳಿಕೆಯಿಂದ ತೀವ್ರ ವಿವಾದಕ್ಕೆ ಗುರಿಯಾಗಿರೋ ರೆಹಮಾನ್, ನೋವುಂಟು ಮಾಡುವ ಉದ್ದೇಶ ನನಗಿಲ್ಲ, ನನ್ನ ಮಾತಿನ ಉದ್ದೇಶ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎಂದು ಹೇಳಿಕೆ. ಬಿಹಾರ ಖಾಕಿ ಜೊತೆ ಕರ್ನಾಟಕ ಪೊಲೀಸರ ಬೇಟೆ. ಹುಣಸೂರಿನಲ್ಲಿ ಗನ್ ತೋರಿಸಿ 10 ಕೋಟಿ ಚಿನ್ನ ಲೂಟಿ ಮಾಡಿದ್ದ ಗ್ಯಾಂಗ್. ಬಂಧಿತರನ್ನ ಋಷಿಕೇಶ್ ಸಿಂಗ್ ಮತ್ತು ಪಂಕಜ್ ಎಂದು ಗುರುತಿಸಲಾಗಿದೆ. ಮ್ಯಾಟ್ರಿಮೋನಿಯಲ್ನಲ್ಲಿ ಪರಿಚಯವಾದ ಯುವತಿಗೆ ಮದುವೆ ಹೆಸರಲ್ಲಿ ವಂಚನೆ. ಹೆಂಡತಿಯನ್ನು ಅಕ್ಕನೆಂದು ಪರಿಚಯಿಸಿ 1,75,00,000 ವಂಚನೆ. ವೈಟ್ಫೀಲ್ಡ್ನ 29 ವರ್ಷದ ಯುವತಿಯ ದೂರಿನನ್ವಯ ಮನೆಮಂದಿ ಎಲ್ಲ ವಂಚನೆಯಲ್ಲಿ ಭಾಗಿಯಾಗಿರುವುದು ಬಯಲು.